ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಸುರೇಶ್ ಕೊಟ್ರೆ, ಈಗಲಾದರೂ ನೇರವಾಗಿ ರಾಜ್ಯದ ಜನತೆ ಹೇಳಿ, ಬಿಜೆಪಿ ಪಕ್ಷದಲ್ಲಿ ಸಾಕಷ್ಟು ಅಧ್ವಾನ ಆಗು ಹೋಗಿದೆ ಅಂತ. ಯಾಕೆಂದರೆ ರಾಜ್ಯದ ಜನತೆಯ ಮುಂದೆ ಯಡಿಯೂರಪ್ಪ, ಸದಾನಂದ ಗೌಡರು, ಈಶ್ವರಪ್ಪ ಆದಿಯಾಗಿ ಎಲ್ಲ ಪ್ರಮುಖ ನಾಯಕರು ಪದೇ ಪದೇ ತಪ್ಪಾಗಿದೆ ಕ್ಷಮಿಸಿ ಅನ್ನೋದನ್ನು ಕೇಳಿದ್ದಾರೆ. ತಪ್ಪಾಗಿರೋದು ಹೌದು ತಾನೆ? ಅದನ್ನು ನೋಡಿ, ತಪ್ಪು ಸರಿ ಅಂದರೆ ನಾನು ಹೇಳೋಕ್ಕಾಗಲ್ಲ. ಸದಾನಂದ ಗೌಡರು ತಪ್ಪು ಮಾಡಿದರೆ ನಾನು ಹೇಳೋಕ್ಕಾಗುತ್ತೆ. ಒಬ್ಬ ಮುಖ್ಯಮಂತ್ರಿಗಳಾಗಿರುವಂಥ ರಾಜ್ಯದಲ್ಲಿರೋಂಥವ್ರು ಎಲ್ಲ ಅದು ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು. ಅಂದರೆ ಅವ್ರು ಯಡಿಯೂರಪ್ಪನವ್ರು ಅಧಿಕಾರ ಬಿಟ್ಕೊಡ್ತಾ ಇರೋ ತಪ್ಪು ಅಲ್ಲ, ಅದನ್ನು ಅವ್ರನ್ನೇ ಕೇಳಬೇಕು, ನನಗೆ ಗೊತ್ತಿಲ್ಲ. ಯಾಕೆ ಅದನ್ನು ಪದೇ ಪದೇ ಅದನ್ನು ಹೇಳ್ತಾರೆ ಮಾಧ್ಯಮದ ಮುಂದೆ, ತಪ್ಪಾಗಿದೆ, ಗೊಂದಲ ಇದೆ ಅಂತೇಳಿ. ಏನು ಗೊಂದಲ ಇದೆ ಅಂತ ನೀವು ಸದಾನಂದ ಗೌಡರನ್ನೇ ಕೊಡಿ. ನಮಗೇನು ಗೊಂದಲ ಇಲ್ಲ, ಯಡಿಯೂರಪ್ಪನಲ್ಲಿ ಏನು ಗೊಂದಲ ಇಲ್ಲ. ನಾನೊಬ್ಬ ಶಾಸಕನಾಗಿ ಯಡಿಯೂರಪ್ಪನವರ ಕಟ್ಟ ಬೆಂಬಲಿಗನಾಗಿ ನನಗೇನು ಗೊಂದಲ ಇಲ್ಲ. ನನ್ನ ಸ್ಪಷ್ಟತೆ ಇದೆ. ಯಡಿಯೂರಪ್ಪನವರ ನಾಯಕತ್ವದಲ್ಲಿ ನಾವೆಲ್ಲ ಆಯ್ಕೆಯಾದೋ, ರಾಜ್ಯದ ಜನ ಓಟ್ ಹಾಕಿದ್ರು. ನಾವು ಕಡೆಯವರೆಗೂ 5 ವರ್ಷ ಯಡಿಯೂರಪ್ಪನವ್ರ ಜೊತೆ ಇದ್ದು ಆ ಋಣ ತೀರಿಸಬೇಕು. ನಂತರ ಪೊಲಿಟಿಕಲ್ ಯಾರು ನಾಯಕತ್ವ ಹೇಳ್ತಾರೆ ಅವ್ರ ಜೊತೆ ನಾವು ಕೆಲಸ ಮಾಡೋದು ಭಾಳ ಸ್ಪಷ್ಟವಾಗಿದೆ. ಸೊ ಅದನ್ನು ಹೊರತುಪಡಿಸಿದರೆ ಸದಾನಂದ ಗೌಡರು, ಈಶ್ವರಪ್ಪ ಅವ್ರದ್ದು ಎಂದಿನಂತೆ ಪಾರ್ಟಿ ಅವ್ರಿಗೊಂದು ಪೋಸ್ಟ್ ಕೊಟ್ಟಿದೆ, ಅವರಲ್ಲಿದ್ದಾರೆ, ಅವ್ರಿಗೆ ಎಷ್ಟು ಕೊಡಬೇಕು ಅಷ್ಟು ಕೊಡ್ತೀವಿ. ಯಾಕೆ ಆದರೆ ನಾಯಕತ್ವ ಮಾತ್ರ ಯಡಿಯೂರಪ್ಪನವ್ರದ್ದು ಅಂತ ಹೇಳ್ತಿರ್ತಾರೆ. ಒಬ್ಬ ಮುಖ್ಯಮಂತ್ರಿಗಳಿಗೆ ಗೌರವ ಕೊಡುವಂಥದ್ದು ಪ್ರತಿಯೊಬ್ಬ ಶಾಸಕನ ಕರ್ತವ್ಯ. 224 ಜನ ಶಾಸಕರೇನಿದ್ದಾರೆ ಅಷ್ಟು ಜನ ಗೌರವ ಕೊಡಬೇಕು. ರಾಜ್ಯದ ಜನನೂ ಸಹ ಗೌರವ ಕೊಡಬೇಕು. ಯಾಕೆಂದರೆ ಒಂದು ಉನ್ನತ ಸ್ಥಾನ ಅಲಂಕಾರ ಮಾಡಿದಂಥವ್ರಿಗೆ ನಾವು ಸಹ ಮಾಧ್ಯಮದ ಮುಖಾಂತರ ತಪ್ಪು ಅರ್ಥ ಬರುವಂಥ ಸಂದೇಶವನ್ನು ರವಾನೆ ಮಾಡಬಾರ್ದು. ನಮಗೆ ಸದಾನಂದ ಗೌಡರಿಗೆ ಭಾಳ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ, ನೀವು ಮುಖ್ಯಮಂತ್ರಿ ಆಗಿರೋವರೆಗೂ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗದಂಥ ಜವಾಬ್ದಾರಿ ನಾವು ನೋಡ್ಕೊಳ್ತೇವೆ ಸರ್. ಯಾಕೆ ಅಂತ ಹೇಳಿದ್ರೆ ನಮ್ಮ ಸಮಾಜದವ್ರು ನೀವು, ನಿಮಗೆ ಮೇಲೆ ಅಪಾರವಾದ ನಮ್ಮ ಗೌರವ ಇದೆ. ಆದರೆ ಆ ಗೌರವವನ್ನು ಅದೇ ರೀತಿ ಮನಸ್ಸಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ತೇವೆ. ನಿಮ್ಮ ಕಚೇರಿಗೆ ಆಗಲಿ, ಅನಾವಶ್ಯಕವಾಗಿ ತೊಂದರೆ ಕೊಡೋದಾಗಲಿ, ರಾಜಕೀಯ ಗೊಂದಲ ಮೂಡಿಸೋದೇ ಆಗಲಿ ನಾವು ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ದೇವಸ್ಥಾನದಲ್ಲಿ ನಾನು ಹೇಳಿ ಬಂದಿದ್ದೇನೆ. ಈ ಸರ್ಕಾರವನ್ನು ನಡೆಸೋದಕ್ಕೆ ಸದಾನಂದ ಗೌಡರಿಗೆ ನೀವು ಯಾರು ಕೋಆಪರೇಟ್ ಮಾಡ್ತಾ ಇಲ್ಲ, ಯಡಿಯೂರಪ್ಪ ಜೊತೆ ಗುರುತಿಸ್ಕೊಂಡಿರೋರು. ಭಾವನಾತ್ಮಕವಾಗಿ ಯಡಿಯೂರಪ್ಪನವ್ರ ಜೊತೆ ಇದ್ದೀವಿ. ಸರ್ಕಾರದಲ್ಲಿ ನಾವು ದಿನ ಪದೇ ಪದೇ ಹೋಗಿ ಸದಾನಂದ ಗೌಡರಿಗೆ ಆ ಕೆಲಸ ಮಾಡಿ, ಈ ಟ್ರಾನ್ಸ್ಫರ್ ಮಾಡಿ, ಅವ್ರ ಕಚೇರಿಗೆ ಹೋಗಲ್ಲ ನೀವು? ಅಲ್ಲ, ನಾನು ಹೇಳಿದ್ನ ಯಾವುದೂ ತೊಂದರೆ ಕೊಡಲ್ವಲ್ಲ. ನಾನು ಹೋಗಿ ಟ್ರಾನ್ಸ್ಫರ್ ಮಾಡಿ, ಇದು ಡಿನೋಟಿಫಿಕೇಷನ್ ಮಾಡಿ, ಇದೊಂದು ಪರ್ಮಿಷನ್ ಕೊಡಿ, ಇಲ್ಲಿ ಅವನು ಬಂದು ಆದರೆ ನನಗೆ ಡೀಲ್ ಆಗುತ್ತೆ ಅಂತೇಳಿ ನಾವೇನು ಡೀಲ್ ಮಾಡೋಕ್ಕೆ ಇದುವರೆಗೂ ಹೋಗಿಲ್ಲ, ಹೋಗೋದು ಇಲ್ಲ. ಸರ್ಕಾರ ನಡೆಸ್ತಾ ಇರೋರು ಈಗಾಗಲೇ ವಿರೋಧ ಪಕ್ಷ ನಾಯಕರು ಹೇಳಿದಾಗೆ RSSನವರು. ನನಗೆ ಗೊತ್ತಿಲ್ಲ. ನಾವು ಕಚೇರಿಗೆ ಸ್ವಲ್ಪ ಕಡಿಮೆ ಹೋಗೋದು, ಸದಾನಂದ ಗೌಡರ ಕಚೇರಿಗೆ. ಯಾರಲ್ಲಿ ಇರ್ತಾರೆ, ಯಾರು ನಡೆಸ್ತಾರೆ ಅನ್ನೋದ್ರ ಬಗ್ಗೆ ನಮಗೇನು ಅಂತ ಒಂದು ಗೊಂದಲನ ನನಗೆ ಗೊತ್ತಿಲ್ಲ. ಅದು ನಾನು ಗೊಂದಲ ಮಾಡೋದಕ್ಕೆ ಇಷ್ಟಪಡೋಲ್ಲ ನನ್ನ ಪಾರ್ಟಿ ಬಗ್ಗೆ. ಸೊ ತಮ್ಮ ಪಾರ್ಟಿಯ ಬಗ್ಗೆ ತಮಗೆ ಈಗಲೂ ಯಡಿಯೂರಪ್ಪ ನಾಯಕತ್ವದಲ್ಲಿ ವಿಶ್ವಾಸ ಅಷ್ಟೇ ಹೊರತುಪಡಿಸಿ ಉಳಿದಿದ್ದೆಲ್ಲವೂ ಎರಡನೇದು ಸುರೇಶ್ ಗೌಡ್ರಿಗೆ ಈಗಲೂ ಕೂಡ ಇಲ್ಲ. ಸದಾನಂದ ಗೌಡರು ನಮ್ಮ ನಾಯಕರು. ನಾವು ಆಯ್ಕೆ ಮಾಡಿರೋದ್ರಿ ಸದಾನಂದ ಗೌಡ್ರನ್ನ. ನಾವ್ಯಾಕೆ ಅದನ್ನು ಒಪ್ಕೊಳ್ಳೋದ್ರೆ ಇರ್ತೀವಿ? ನಾವು ಮುಖ್ಯಮಂತ್ರಿ ಮಾಡಿದ್ದು ನಾನು ಓಟ್ ಹಾಕಿದ್ದೇನೆ ಸದಾನಂದ ಗೌಡರಿಗೆ. ಡಿವಿಷನ್ ಆದಾಗ ಭಾರತೀಯ ಜನತಾ ಪಕ್ಷ ನಮ್ಮ ಕೇಂದ್ರದವ್ರು ಬಂದು ಯಾರು ಅಂತ ಇಬ್ಬರು ಅಭ್ಯರ್ಥಿಗಳಾದಾಗ ಭಾಳ ಸ್ಪಷ್ಟವಾಗಿ ಯಡಿಯೂರಪ್ಪನವರು ನಾವೆಲ್ಲ ಸೇರಿ ಸದಾನಂದ ಗೌಡರು ಮುಖ್ಯಮಂತ್ರಿ ಮಾಡಿದ್ದೇವೆ. ನಮ್ಮ ನಾಯಕ ಅವರು. ನಾವು ಆಯ್ಕೆ ಮಾಡಿರೋ ನಾಯಕ ನಾವ್ಯಾಕೆ ಅಗೌರವ? ಹಾಗಾಗಿ ನೀವು ಹೇಳ್ದಂಗೆ ಅವ್ರು ಕೇಳಬೇಕು, ನೀವು ಕೇಳಲಿಲ್ಲ ಅಂತ ಹೋಗೋದಿಲ್ಲ ಅಂತ ಹೇಳಿದ್ವಲ್ಲ, ಭಾಳ ಸ್ಪಷ್ಟವಾಗಿ ನಿಮ್ಗೆ ಹೇಳಿದ್ನಲ್ಲ. ನಮ್ಮ ಯಡಿಯೂರಪ್ಪನಿಂದ ಆಯ್ಕೆ ಆಗಿರೋಂಥವ್ರು ಯಾರೂ ಸಹ ಸದಾನಂದ ಗೌಡರಿಗೆ ತೊಂದರೆ ಕೊಡಲ್ಲ. 70 ಜನ ಅವತ್ತು ಏನು ಮತ ಹಾಕಿದ್ರು ಅವ್ರು ಯಾರೂ ಸಹ ಸದಾನಂದ ಗೌಡರಿಗೆ ನೋವಾಗುವಂಥ ತೊಂದರೆ. ಯಾಕೆಂದರೆ ನಾವು ಅವತ್ತು ಅವ್ರನ್ನ ಆಗಬೇಕು ಅಂತೇಳಿ ಸಂತೋಷವಾಗಿ ಆಯ್ಕೆ ಮಾಡಿದವರು. ಸದಾನಂದ ಗೌಡರು ಕೂಡ ಸಿಟ್ಟು ಬಂದು ಒಂದು ಮಾತು ಹೇಳಿದ್ದಾರೆ, ಇನ್ಮೇಲೆ ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ನನಗೂ ತಾಕತ್ತಿದೆ, ತೋರಿಸ್ತೀನಿ ಅಂತ. ಅವರು ಕೋಪ ಮಾಡ್ಕೊಳ್ಳಲ್ಲ. ಬಹಳ ಪಾಲಿಶ್ ಜನ, ಮಂಗಳೂರು ಕಡೆ. ಆ ಮಟ್ಟಕ್ಕೆ ಮಾಡಿದ್ದೀರಿ ಅವರು. ನಗ್ತಾ ಇರೋರನ್ನ ಆ ಮಟ್ಟಕ್ಕೆ ಮಾಡಿದ್ದೀರಿ ನೀವು. ಇಲ್ಲ, ಭಾಳ ಸಜ್ಜನರು. ಸದಾನಂದ ಗೌಡರ ಬಗ್ಗೆ ಅಪಾರವಾದ ಗೌರವ. ಅವರಿಗೆ ನಮ್ಮ ಮೇಲೆ ಸಿಟ್ಟಿದೆ. ನಾವೆಲ್ಲ ಯಡಿಯೂರಪ್ಪನವ್ರ ಜೊತೆ ಸೇರ್ಕೊಂಡು ಅವರು ತೊಂದರೆ ಕೊಡ್ತೇವೆ ಅಂತ ಅವ್ರು ತಪ್ಪು ಗ್ರಹಿಕೆ ಮಾಡ್ಕೊಂಡಿರ್ಬೋದು ಅಷ್ಟೇ. ನಾವು ಯಾವುದೇ ಕಾರಣಕ್ಕೂ ಸದಾನಂದ ಗೌಡರ ಬಗ್ಗೆ ಒಂದು ಪಿಟಿಕ್ ಅಂತ ಅಂದಾಗ ಸದಾನಂದ ಗೌಡರುಗಳು ನಮ್ಮ ಮೇಲೆ ಬೇಸರ ಮಾಡ್ಕೊಳ್ಳಿ. ನಿಮ್ಮ ಹೈಕಮಾಂಡ್ ಇಷ್ಟೆಲ್ಲ ಸೂಚನೆ ಕೊಟ್ಟರು, ನೀವು ಹೈಕಮಾಂಡ್ನ ಧಿಕ್ಕರಿಸಿ ನಡೀತಾ ಇದ್ರಿ. ಯಾಕೆ? ಹೈಕಮಾಂಡ್ಗೆ ಕೆಪಾಸಿಟಿ ಇಲ್ವಾ, ಅಥವಾ ಹೈಕಮಾಂಡ್ ಅಗತ್ಯ ಇಲ್ವಾ ನಿಮಗೆ? ಹೈಕಮಾಂಡ್ ನನಗೆ ಯಾರು ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದೇ BJPಲಿ ಒಂದು ನಮಗೆ ಟಿಕೆಟ್ ಕೊಟ್ಟಂಥವ್ರು ಸದಾನಂದ ಗೌಡರು, B.Pharm ಕೊಟ್ಟವರು, ಆಗ ಅಧ್ಯಕ್ಷರಾಗಿದ್ದರು. ಎರಡನೇದಾಗಿ ಯಡಿಯೂರಪ್ಪನವರು ಬಂದು ಪ್ರವಾಸ ಮಾಡಿ ನಮಗೆಲ್ಲ ಗೆಲ್ಲಿಸಿದ್ರು. ಮೂರನೇದಾಗಿ ಸಗಡು ಶಿವಣ್ಣವರು. ನನಗೆ ಈ 3 ಬಿಟ್ಟರೆ ಇನ್ನೇನೋ ಪಾರ್ಟಿ ಒಳಗಡೆ ಈಗ ಈಶ್ವರಪ್ಪನವರು ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ಹೋಗಿ ನಾವು ಹೇಳ್ತೀವಿ ಯಾವ ಹೋಗುಗಳನ್ನು. ರಾಷ್ಟ್ರ ಮಟ್ಟದ ಯಾವ ನಾಯಕರುಗಳು ಕೂಡ ನಿಮಗೆ ಸಂಬಂಧ ಇಲ್ಲ. ನನಗೆ ಅಷ್ಟು ಪರಿಚಯನೂ ಇಲ್ಲ. ನಾವು ಅಲ್ಲಿ ಹೋಗಿ ರಾಜಕೀಯನೂ ಮಾಡೋಕ್ಕೆ ಹೋಗಲ್ಲ. ನಮ್ಮ ಕ್ಷೇತ್ರದ ಕೆಲಸ ಮಾಡಿದ್ರೆ ನಮ್ಗೆ ಸಾಕಾಗಿರುತ್ತೆ. ಬೆಳಗ್ಗೆ ಇದ್ದರೆ ರಸ್ತೆ ಇಲ್ಲ, ರೇಷನ್ ಕಾರ್ಡ್ ಇಲ್ಲ. ನೀವೇ ಒಂದು ಮಾತಾಡಿದ್ರು, ಹೈಕಮಾಂಡ್ ಅವ್ರು ಬಂದು ಇಲ್ಲಿ ನೋಡಬೇಕು, ಸುಮ್ಮನೆ ಅಲ್ಲಿ ಕೂತ್ಕೊಂಡು ಹೇಳಿಕೆ ಕೊಡೋದಲ್ಲ. ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದೆ. ನಾನೊಬ್ಬ ಶಾಸಕನಾಗಿ ಈ ಪಕ್ಷ ಒಂದು ಗೊಂದಲ ಹಾಕಿರುವಂಥ ಸಂದರ್ಭದಲ್ಲಿ ದಯವಿಟ್ಟು ಕೇಂದ್ರದವರು ನಾವು ಇನ್ನೂ ಒಂದ್ಸಲಿ ಗೆಲ್ಲಬೇಕು, ಇನ್ನೂ ಒಂದ್ಸಲಿ ಸರ್ಕಾರ ನಡೆಸಬೇಕು, ಇನ್ನೂ ಒಂದಷ್ಟು ಈ ರಾಜ್ಯದ ಜ್ವಲಂತ ಸಮಸ್ಯೆಗಳು ಬಗೆಹರಿಬೇಕು ಅಂತೇಳಿ ನಮ್ಮ ಆಸೆ ಇದೆ. ಎಲ್ಲಿ ನಿಮ್ಮ ಸಮಸ್ಯೆ ಪಕ್ಷದೊಳಗಿನ ಸಮಸ್ಯೆನೇ ಬಗೆಹರಿದಿಲ್ಲ, ನೀವು ರಾಜ್ಯದ ಸಮಸ್ಯೆ ಏನು ಬಗೆಹರಿಸ್ತೀರಿ? ಸರಿಯಾದ ಕರೆಂಟಿನ ವ್ಯವಸ್ಥೆ ಇಲ್ಲಿಯವರು ಕೊಡೋಕ್ಕಾಗಲಿಲ್ಲ. ಫ್ರೀ ಕರೆಂಟ್ ಕೊಡ್ತೀವಿ ಅಂತ ಅಧಿಕಾರಕ್ಕೆ ಬಂದವರು ನೀವು. ಈಗ ರಾಜ್ಯದ ಜ್ವಲಂತ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳಿದ್ರಿ. ಈ ರಾಜ್ಯಕ್ಕೆ BJP ಪಕ್ಷನೇ ಒಂದು ದೊಡ್ಡ ಸಮಸ್ಯೆ. JDS ಕಾಂಗ್ರೆಸ್ ಇರೋಷ್ಟು ಕಿತ್ತಾಟ ನಮ್ಮಲ್ಲಿಲ್ಲ. ನಮ್ಮಲ್ಲೊಂದು 5% ಹೊಸದಾಗಿ ಅಧಿಕಾರಕ್ಕೆ ಬಂದಿದ್ದೇವೆ ನಾವೆಲ್ಲ.
ಸ್ವಲ್ಪ ಅನುಭವದ ಕೊರತೆ ಇರ್ಬೋದು, ಒಂದು 5%. ಸರಿ, 5%ನೇ ಅವತ್ತಿನ ದಿನ ದೃಶ್ಯ ಮಾಧ್ಯಮ ಇರಲಿಲ್ಲ, ಕಾಂಗ್ರೆಸ್ JDS ಕಿತ್ತಾಡ್ತಿದ್ದಾಗ. ಇವತ್ತು ದೃಶ್ಯ ಮಾಧ್ಯಮಗಳು, ಪ್ರಿಂಟ್ ಮೀಡಿಯಾಗಳೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಈಗ ದಿಢೀರ್ ಅಂತ ಚುನಾವಣೆ ಬಂತು ಸುರೇಶ್ ಗೌಡ್ರೆ, ಯಾರ ನೇತೃತ್ವದಲ್ಲಿ ನೀವು ಚುನಾವಣೆ ಹೋಗ್ತೀರಿ? ಪಾರ್ಟಿ ನಿರ್ಧಾರ ಮಾಡುತ್ತೆ. ನೀವು ಯಾರ ನೇತೃತ್ವದಲ್ಲಿ ಚುನಾವಣೆ ಪಾರ್ಟಿ ನಾವು ಹೇಳಿದ್ರೆ ಕೇಳ್ತಾರಾ? ಕೇಂದ್ರದವ್ರು ಯಾರು ಹೇಳ್ತಾರೆ, ನಮ್ಮ ಪೊಲಿಟಿಕಲ್ ಪಾರ್ಟಿ BJP ಯಾರು ಹೇಳ್ತಾರೆ, ನಾವು ಹೋಗಲೇಬೇಕು. ಯಾರ್ಯಾರು ಪಾರ್ಟಿಗಳನ್ನ ಲೀಡರ್ ಮಾಡಿದರೆ ನೀವು ಚುನಾವಣೆಯಲ್ಲಿ ಗೆಲ್ತೀರಿ? ನಾಳೆ ಹೇಳ್ತಪ್ಪ ಸುರೇಶ್ ಗೌಡ್ರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಚುನಾವಣೆ ಎದುರಿಸ್ತೀವಿ ಅಂತ ಆಗುತ್ತಾ? ಅದು ಕೇಂದ್ರದವ್ರು ತಿಳ್ಕೊಳ್ಳಿ ಅಂತ ಅದಕ್ಕೆ ಒಂದು ಪ್ರವಾಸ ಮಾಡಿ ಅಂತ ನಾನು ಮನವಿ ಮಾಡ್ಕೊಂಡಿದ್ದೆ. ನಾನು ಬೇಡಿಕೆ ಇಟ್ಟಿದ್ದೆ ಕೇಂದ್ರದವರು. ತಮ್ಮ ಮನಸ್ಸಲ್ಲಿರೋದು ಹೇಳಿ, ತಾವು ಯಾರ ನೇತೃತ್ವದಲ್ಲಿ ಚುನಾವಣೆಗೆ ಹೋದ್ರೆ BJP ಪಕ್ಷಕ್ಕೆ? ಇದು ನ್ಯಾಷನಲ್ ಪಾರ್ಟಿ. ನಾನೊಬ್ಬ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರೆ 5 ಜನ ಗೆದ್ದಿದ್ರಲ್ಲ, 6 ಜನ ಗೆದ್ದಿದ್ದಾರಲ್ಲ, ಆ ಥರ ಗೆದ್ದಿದ್ರೆ ನನ್ನ ಭಾವನೆಗಳನ್ನ ಸ್ಪಷ್ಟವಾಗಿ ಹೇಳ್ಬಿಡ್ತಾ ಇದ್ದೆ. ಯಾರ ನೇತೃತ್ವದಲ್ಲಿ ಹೋದ್ರೆ ಯಾರ ನೇತೃತ್ವದಲ್ಲಿ BJP ಗೆಲ್ಲುತ್ತೆ, ಯಾರ ನೇತೃತ್ವದಲ್ಲಿ ಹೋದ್ರೆ ದಬಾಕಳುತ್ತೆ ಅಂತ ಹೇಳಿ ನಾಡಿನ ಜನಕ್ಕೆ ಹೇಳ್ಬಿಡ್ತಾ ಇದ್ದೆ. ಸೊ ಸದಾನಂದ ಗೌಡ್ರ ಈಶ್ವರಪ್ಪ ನೇತೃತ್ವದಲ್ಲಿ ಹೋದ್ರೆ ಏನು ಆಗಲ್ಲ ಅಂತೀರಿ? ಏನೋ ಇಮೇಜ್ ಇಟ್ಕೊಂಡು ಹೋಗೋಣ ಅಂತ ಹೇಳಿದ್ದಾರೆ. ಸದಾನಂದ ಗೌಡರು ಹೇಳಿದ್ದಾರೆ 10% ಓಟ್ ನಾನು ಜಾಸ್ತಿ ಕೊಡ್ತೀನಿ ಅಂತ ಪದೇ ಹೇಳ್ತಾರೆ. ಕಡೆಗೆ ಇನ್ನೊಂದು ಹೇಳ್ತಾರೆ, ನಾನು ಡಿಸಾಲ್ವ್ ಮಾಡಿಬಿಡ್ತೀನಿ ಅಂತಾರೆ. ಅದೇನಾಗುತ್ತೋ ಮುಂದಿನ ದಿನಗಳಲ್ಲಿ 10% ಓಟ್ ಬರುತ್ತೋ ಡಿಸಾಲ್ವ್ ಆಗುತ್ತೋ ಅನ್ನೋದು ನನಗೆ ಗೊತ್ತಿಲ್ಲ. ಅವರು ಬಾಯಲ್ಲಿ ಬಂದಿದ್ದು ನಾನು ಹೇಳ್ತಾ ಇದ್ದೇನೆ. ಸರಿ, ಹಾಗಾದ್ರೆ ತಮ್ಮ ಮುಂದಿನ ಚುನಾವಣೆಯ ನೇತೃತ್ವ ಯಡಿಯೂರಪ್ಪನವ್ರದಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸ್ಬೋದು. ಹಾಗಾದ್ರೆ ನನ್ನ ಅನಿಸಿಕೆ ಅದು, ಪಾರ್ಟಿ ಅನಿಸಿಕೆ. ನಿಮ್ಮ ಅನಿಸಿಕೆನೇ ಕೇಳ್ತಾ ಇದ್ದೀನಿ. ನನ್ನ ಸ್ಪಷ್ಟವಾದ ಅದು ಒಂದು ಅನಿಸಿಕೆ ಅದು. ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋದ್ರೆ ಒಳ್ಳೇದು ಅನ್ನೋದು. ಹೌದು. ಸೊ ಸದಾನಂದ ಗೌಡ್ರು ಈಶ್ವರಪ್ಪನವ್ರು ಅವ್ರ ಜೊತೆ ಬೇಕಾದ್ರೆ ಬರಲಿ, ಅವ್ರ ನಾಯಕತ್ವದಲ್ಲಿ ಹೋದ್ರೆ ಅನುಕೂಲ ಅಲ್ಲ ಅಂತ. ಅಲ್ಲ, ಸದಾನಂದ ಗೌಡರು ಅಧ್ಯಕ್ಷರಾಗಿದ್ದಾಗ ತಾನೇ ನಾವೆಲ್ಲ ಗೆದ್ದಿರೋದು. ಸದಾನಂದ ಗೌಡರು ಅಧ್ಯಕ್ಷರು, ಆಗಿನ ಸ್ಥಿತಿನೇ ಬೇರೆ ಇತ್ತು. ಅಲ್ಲ, ಸದಾನಂದ ಗೌಡರು ಅಧ್ಯಕ್ಷರು, ಯಡಿಯೂರಪ್ಪನವ್ರ ನಾಯಕರು, ಮುಖ್ಯಮಂತ್ರಿ. ಪರಿಸ್ಥಿತಿನೇ ಬೇರೆ, ಈಗಿನ ಪರಿಸ್ಥಿತಿನೇ ಬೇರೆ ಸುರೇಶ್. ಏನಿಲ್ಲ, ಟೋಟಲ್ ಬದಲಾಗಿದೆ. ರಾಜಕೀಯ ಲೆಕ್ಕಾಚಾರಗಳೇ ಬದಲಾಗಿ ಹೋಗಿದೆ ಈಗ. ಅದು ನಿಮ್ಮ ಮನಸ್ಸಲ್ಲಿ ಇರ್ಬೋದು, ಮಾಧ್ಯಮದಲ್ಲ. ನೀವೆಲ್ಲ ಬೇಕಾದಷ್ಟು ಪಾರ್ಟಿ ಅವ್ರನ್ನೆಲ್ಲ ಖರೀದಿ ಮಾಡಿದ್ರಿ, ಬೈ ಎಲೆಕ್ಷನ್ ಎಲ್ಲ ಗೆಲ್ಲಿಸ್ಕೊಂಡ್ರಿ. ನಿಮ್ಮ ಪಾರ್ಟಿನ ಈಗ ಬೇರೆ ಬೇರೆ ಪಾರ್ಟಿ ಸೇರಿ BJP ಎಲ್ಲ ಕೆಸರಿನಲ್ಲಿ ಅರಳದೆ ಕಮರ ಎಲ್ಲ ಕೆಸರೆಲ್ಲ ತುಂಬಿಕೊಂಡಿದೆ ನಿಮ್ಮ ಪಾರ್ಟಿ ಒಳಗಡೆ. 23 ಪಕ್ಷ ಇಟ್ಕೊಂಡು ವಾಜಪೇಯಿ ಅವರು ಸರ್ಕಾರ ನಡೆಸಿದ್ರು. ಇವತ್ತು ಮನಮೋಹನ್ ಸಿಂಗ್ ಅವರು ಎಷ್ಟು ಪಾರ್ಟಿ ಇಟ್ಕೊಂಡು ನಡೆಸ್ತಿದ್ದಾರೆ, ಎಷ್ಟೆಷ್ಟು ಮಮತಾ ಬ್ಯಾನರ್ಜಿ ಇರ್ಬೋದು, ಯಾರ್ಯಾರು ತೊಂದರೆ ಕೊಡ್ತಿದ್ದಾರೆ ಅವರಿಗೂ ರಾಜ್ಯ ರಾಜಕಾರಣ ಹೋಲಿಕೆನೇ ಇಲ್ಲ. ಅಲ್ಲ, ರಾಷ್ಟ್ರ ಮಟ್ಟದಲ್ಲೇ ಆ ಮಟ್ಟಕ್ಕೆ ಇರ್ಬೇಕಾದ್ರೆ ರಾಜ್ಯ ಮಟ್ಟದಲ್ಲೂ ಸಹ ಪೊಲಿಟಿಕಲ್ ಪೋಲರೈಸೇಷನ್ ಅಂಡ್ ಪೊಲಿಟಿಕಲ್ ಡಿವಿಷನ್ಸು, ಪೊಲಿಟಿಕಲ್ ಕನ್ವೆನ್ಷನ್ಸ್ ಇವೆಲ್ಲ ಬಹಳಷ್ಟು ಮುಂದಿನ ದಿನಗಳಲ್ಲಿ ಆಗ್ತದೆ. ಆದರೆ ನಮ್ಮ ಪಾರ್ಟಿನೇ ಸರಿ ಇಲ್ಲ, ನಮ್ಮ ಪಾರ್ಟಿನೇ ಕೆಸ ತುಂಬ್ಕೊಂಡ್ಬಿಟ್ಟಿದೆ ಅಂದರೆ ಏನೂ ಇಲ್ಲದೆ ಪಾರ್ಟಿ ಕಟ್ಟಿರೋರು ನಮ್ಮ BJPಯವರು ಕಾರ್ಯಕರ್ತರು ಇದ್ದಾರಲ್ಲ, ನಿಷ್ಠಾವಂತ ಕಾರ್ಯಕರ್ತರು ಪ್ರತಿ ಹಳ್ಳಿಯಲ್ಲಿ ಅವರು ಹೋರಾಟ ಮಾಡ್ಕೊಂಡು ಅವತ್ತಿಂದ ಊಟ ಇಲ್ಲದೆ ಜೈಲು ವಾಸ ಮಾಡಿ ಸ್ವಾತಂತ್ರ್ಯದ ಎಮರ್ಜೆನ್ಸಿ ಜೈಲಲ್ಲಿದ್ದು ಪಾರ್ಟಿ ಕಟ್ಟಿರೋಂಥವ್ರು. ಮತ್ತೆ ನೀವು ಚುನಾವಣೆಗೆ ಹೋದ್ರೆ ಗೆದ್ದು ಬರ್ತೀರಿ ಅನ್ನೋ ವಿಶ್ವಾಸ ಇದೆಯಾ? 100% ಗೆಲ್ತೇವೆ ನಾವು BJPಯವರು. ನೋಡಿ ನೀವು ಯಾವ ಪಾರ್ಟಿ ಸರಿ ಇದೆಯಪ್ಪ, ನೀವೇ ಹೇಳ್ರಿ, ಸ್ಪಷ್ಟವಾಗಿ ಹೇಳ್ರಿ ನೋಡೋಣ. ಯಾವ ಪಾರ್ಟಿ ನೆಟ್ಗಿದೆ? ಕಾಂಗ್ರೆಸ್ಸಲ್ಲಿ ನೆಟ್ಗಿದೆಯಾ? ಅದರಲ್ಲಿರೋ ಗುಂಪುಗಾರಿಕೆ 100% ಇರೋ ಗುಂಪುಗಾರಿಕೆ ಅವರೆಲ್ಲ ಸರಿ ಇಲ್ಲ ಅಂತ ನಿಮ್ಗೆ ಅಧಿಕಾರ ಕೊಟ್ಟರು. ನೀವು ಅವ್ರಿಗೆ ಪಾರ್ಟಿನೂ ನೆಟ್ಗಿಲ್ಲ. ಇವತ್ತು ಇರೋದ್ರಲ್ಲೇ ಬೆಸ್ಟ್ BJP. ರಾಜ್ಯದ ಜನನೇ ಹೇಳಿದ್ದಾರೆ, ಯಡಿಯೂರಪ್ಪನವ್ರ ನಾಯಕತ್ವದಲ್ಲಿ ಹೋದ್ರೆ ಯಡಿಯೂರಪ್ಪ BJP ಹೋದ್ರೆ 120 ಸೀಟ್ ಗೆಲ್ತೀವಿ ಅಂತ ಸ್ಪಷ್ಟವಾಗಿ ಇದೆಯಲ್ಲ. ಇದೊಂದು ತಿಂಗಳಿಂದ ಹೇಳಿದ್ದಾನೆ ಸದಾನಂದ ಗೌಡರು. ಸೊ ದಿಸ್ ಇಸ್ ವೆರಿ ಕ್ಲಿಯರ್. ಯಡಿಯೂರಪ್ಪ, BJP, ಸದಾನಂದ ಗೌಡರು, ಈಶ್ವರಪ್ಪನವರು ಮೂವರು ಒಟ್ಟಿಗೆ ಹೋಗ್ತೀವಿ, ಹೋರಾಟ ಮಾಡ್ತೀವಿ, 120 ಸೀಟ್ ಗೆಲ್ತೇವೆ. ಇವೆಲ್ಲ ಇದ್ದಿದೆ. ಪೊಲಿಟಿಕಲ್ ಪಾರ್ಟಿಯಲ್ಲಿ ಗೊಂದಲಗಳು ಇವೆಲ್ಲ ಅಧಿಕಾರಕ್ಕೋಸ್ಕರ ಹೋರಾಟಗಳು ನಡೀತಿರ್ತವೆ. ಎಲ್ಲೂ ಹೋರಾಟ ಆಗಿಲ್ಲ. ನೀವು ಹಿಂದೆ ಇತಿಹಾಸ ತಗೊಳ್ಳಿ, ಮಹಾಭಾರತ ಯಾಕೆ ನಡೀತು? ಪಾಂಡವರು ಹೇಳ್ತಾರೆ, ಒಂದು ಬಸವನ ಪಾದದಷ್ಟು ಜಾಗ ಕೊಟ್ಬಿಡಪ್ಪ ಅವರು ಇರ್ತಾರೆ ಅಂತ. ಕೌರವರು ಕೊಡಲ್ಲ. ಯುದ್ಧ ನಡೀತದಲ್ಲ. ಸೊ ತಾವು ಇದಕ್ಕೆಲ್ಲ ಸಜ್ಜಾಗಿದ್ದೀರಿ. ಸ್ಪಷ್ಟವಾಗಿದೆ ನಮಗೆ. ಮುಂದಿನ ಒಂದು ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ BJPಲಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೇವೆ ನಾವೆಲ್ಲ. ಒಂದು ಯಡಿಯೂರಪ್ಪನವ್ರಿಗೆ ಒಂದು ಸೂಕ್ತ ಸ್ಥಾನಮಾನವೂ ಸಿಗುತ್ತೆ. ಒಂದು BJP ಒಂದು ಶಕ್ತಿಯುತವಾಗಿ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಖಂಡಿತವಾಗಲೂ ಬರುತ್ತೆ. ಥ್ಯಾಂಕ್ ಯು ಸುರೇಶ್ ಗೌಡ್ರೆ, ನಮ್ಮ ಜೊತೆ ಅನೇಕ ವಿಚಾರ ಹಂಚಿಕೊಂಡ್ರೆ ಸೀಮಿತ ಅವಧಿಯಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.